ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ವಿರುದ್ಧ ಹಮ್ಮಿಕೊಳ್ಳಲಾಗುವ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಇನ್ನೊಂದೆರಡು ದಿನಗಳಲ್ಲಿ ನಿರ್ಧರಿಸಲಾಗುತ್ತೆ ಎಂದು ಮಾಜಿ ಉಪಮುಖ್ಯಮಂತ್ರಿ ರಾಷ್ಟ್ರಭಕ್ತ ಬಳಗದ ಸಂಚಾಲಕ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಅವರು ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮ್ಮುಖದಲ್ಲಿ ಚರ್ಚಿಸುವುದಕ್ಕೆ ಕರೆದ ಸಭೆಯಲ್ಲಿ ಮಾತನಾಡಿದರು. ಇನ್ನು ಜಿಲ್ಲಾಧಿಕಾರಿ ಕೆಪಿಸಿಎಲ್ ಅಧಿಕಾರಿಗಳೊಂದಿಗೆ ಹಲವು ಸಭೆಗಳು ನಡೆದಿದ್ರು. ಕೆಪಿಸಿಎಲ್ ಅಧಿಕಾರಿಗಳಿಂದ ಸೂಕ್ತ ಸ್ಪಂದನೆ ದೊರೆಯದ ಕಾರಣ ಪರಿಸರಕ್ಕಾಗಿ ನಾವು ಮತ್ತು ರಾಷ್ಟ್ರಭಕ್ತರ ಬಳಗದ ವತಿಯಿಂದ ತಮ್ಮ ನೇತೃತ್ವದಲ್ಲಿ ಇಂದು ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳ ನಿಯೋಗದೊಂದಿಗೆ ಭೇಟಿ ಮಾಡಿ ಚರ್ಚಿಸಲಾಯಿತು. ಇನ್ನು ಜಿಲ್ಲಾಧಿಕಾರಿಗಳೇ ಕೆಪಿಸಿಎಲ್ ಎಂಡಿ ಕಚೇರಿಯ ಸಿಬ್ಬಂದಿ ಉಮಾಪತಿ ಎಂಬುವರೊಂದಿಗೆ ದೂರವಾಣಿಯಲ್ಲಿ ಸಂಪರ್ಕಿಸಿ ಪಂಪ್ ಸ್ಟೋರೇಜ್ ಯೋಜನೆಯ ಸಮಗ್ರ ಮಾಹಿತಿ ಒದಗಿಸುವುದಕ್ಕೆ ಕೇಳಲಾಗಿತ್ತು. ಆದರೆ ಇಂದಿನವರೆಗೂ ಆ ಮಾಹಿತಿಯನ್ನ ಪೂರೈಸದೇ ಇರುವ ಕಾರಣಗಳನ್ನ ಕೇಳಿದಾಗ ಯೋಜನೆಯ ಯಾವುದೇ ಮಾಹಿತಿಯನ್ನ ಹೊರಹಾಕಕೂಡದು ಎಂಬ ಆದೇಶ ಮೇಲಾಧಿಕಾರಿಗಳಿಂದ ಇರೋದ್ರಿಂದ ಮಾಹಿತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಎಂದು ಆ ಅಧಿಕಾರಿಗಳು ತಿಳಿಸಿದರು. ಇನ್ನು ಈಶ್ವರಪ್ಪ ಅವರು ಅದೇ ದೂರವಾಣಿಯಲ್ಲಿ ಕೆಪಿಸಿಎಲ್ ಅಧಿಕಾರಿ ಉಮಾಪತಿಯೊಂದಿಗೆ ಮಾತನಾಡಿ, ಈಗಾಗಲೇ 4 ಬಾರಿ ಜಿಲ್ಲಾಧಿಕಾರಿಗಳ ಮೂಲಕವೇ ನಿಮಗೆ ಮಾಹಿತಿ ಕೊಡುವಂತೆ ಪತ್ರ ಬರೆದಿದ್ವು, ಅಲ್ಲದೆ ಅಹೋರಾತ್ರಿ ಧರಣಿಯನ್ನ ಕೈಗೊಂಡಿದ್ದೆವು. ಆದರೂ ತಮ್ಮಿಂದ ಇಲ್ಲಿಯವರೆಗೆ ಯಾವುದೇ ಮಾಹಿತಿ ಬಂದಿಲ್ಲ. ಯೋಜನೆಯ ವಿರುದ್ಧ ಮುಂಬರುವ ದಿನಗಳಲ್ಲಿ ಇನ್ನು ಉಗ್ರವಾದ ಹೋರಾಟ ಕೈಗೊಳ್ಳಲಾಗುವುದು ಎಂಬ ಅಂಶವನ್ನ ಅಧಿಕಾರಿಗಳ ಗಮನಕ್ಕೆ ತಂದರು. ಯಾವುದೇ ಕಾರಣಕ್ಕೂ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಜಾರಿಗೆ ಬರಬಾರದು. ಮಾನ್ಯ ಉಚ್ಚ ನ್ಯಾಯಾಲಯವು ಈ ಕುರಿತಂತೆ ಕೆಪಿಸಿಎಲ್ಗೆ ಯೋಜನೆಯ ವಿರುದ್ಧ ಛೀಮಾರಿ ಹಾಕಿದೆ. ಇದನ್ನ ಕೆಪಿಸಿಎಲ್ ಗಮನಿಸಬೇಕು ಎಂದು ಹೇಳಿದರು. ಪರಿಸರಕ್ಕೆ ನಾವು ಮತ್ತು ರಾಷ್ಟ್ರಭಕ್ತ ಬಳಗ ಎರಡೂ ಸಂಸ್ಥೆಯಿಂದ ಶರಾವತಿ ಪಂಪ್ ಸ್ಟೋರೇಜ್ನ ಪ್ರಾಜೆಕ್ಟಿನ ಬಗ್ಗೆ ಸಾಕಷ್ಟು ಹೋರಾಟಗಳು ಮಾಡ್ಕೊತಾ ಬಂದಿದ್ದೀವಿ. ಪ್ರತಿ ಬಾರಿ ಹೋರಾಟ ಮಾಡ್ತಾ ಇರೋಂಥ ಸಂದರ್ಭದಲ್ಲೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಮೆಮೊರಾಂಡಮ್ ಕೊಟ್ಕೊತಾ ಬಂದಿದ್ದೀವಿ. ಮೊದಲನೇ ಬಾರಿ KPC ಅಧಿಕಾರಿಗಳ ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಮೀಟಿಂಗ್ ಮಾಡಿದಾಗ ಏನೇನು ನಮಗೆ ವಿವರ ಬೇಕು ಅನ್ನೋದ್ರ ಬಗ್ಗೆ ಪತ್ರ ಕೊಟ್ಟಾಗ ನಾವು ಉತ್ತರ ಕೊಡ್ತೀವಿ, ಸ್ವಲ್ಪ ಸಮಯ ಬೇಕು ಅಂದರು. ಇದಾದ ನಂತರ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಒಂದು ದೊಡ್ಡ ಧರಣಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಗ ಬಜೆಟ್ ತಯಾರಾಗ್ತಾಯಿದೆ, ಮುಖ್ಯಮಂತ್ರಿಗಳು ಕರೆದಿದ್ದಾರೆ, ಅದಕ್ಕೋಸ್ಕರ ಅಧಿಕಾರಿಗಳೆಲ್ಲ ಅಲ್ಲಿದ್ದೀವಿ, ಸ್ವಲ್ಪ ಸಮಯ ಬೇಕು ಅಂತಂದರು. ಮೂರನೇ ಬಾರಿ ಅಹೋರಾತ್ರಿ ಧರಣಿ ಮಾಡಿದ್ವಿ. ಅಹೋರಾತ್ರಿ ಧರಣಿ ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಕೊಟ್ಟಂಥ ಸಂದರ್ಭದಲ್ಲಿ ಆದಷ್ಟು ಬೇಗ ಕೊಡಿಸ್ತೀನಿ ಅಂತ ಅಂದರು ಉತ್ತರ. ಇವತ್ತಿನ ತನಕ ಉತ್ತರ ಕೊಟ್ಟಿಲ್ಲ. ಇವತ್ತು ಜಿಲ್ಲಾಧಿಕಾರಿಗಳೇ ನೇರವಾಗಿ KPC ಅಧಿಕಾರಿಗಳಿಗೆ ಮಾತಾಡಿದ್ದಾರೆ. ಅವ್ರು ಯಾರೋ ಅಧಿಕಾರಿ ಉಮಾಪತಿ ಅನ್ನೋರ ಹತ್ರ ಮಾತಾಡಿದ್ರು ಫೋನಲ್ಲಿ. ಅವರು 7ನೇ ತಾರೀಕು ಒಳಗಡೆ ಯಾವುದೇ ಉತ್ತರವನ್ನು ನಾವು ಕೊಟ್ಟೇ ಕೊಡ್ತೀವಿ ಅನ್ನೋಂಥ ಅಂಶವನ್ನು ಅವ್ರು ಹೇಳ್ತಾ ಇದ್ದಾರೆ. ಈಗ ಕೋರ್ಟ್ ಈಗಾಗಲೇ KPC ಅಧಿಕಾರಿಗಳಿಗೆ ಛೀಮಾರಿ ಹಾಕಿದೆ. ಒಂದು ಹೆಜ್ಜೆನೂ ಕೂಡ ನೀವೇನು ಅಭಿವೃದ್ಧಿ ಕೆಲಸ ಮಾಡಬಾರ್ದು ಮತ್ತು ಜೂನ್ 10ನೇ ತಾರೀಕು ವಿವರವಾದ ಉತ್ತರವನ್ನು ಕೋರ್ಟಿಗೆ ಕೊಡಬೇಕು ಅನ್ನೋಂಥ ಅಂಶವನ್ನು ಕೂಡ ಈಗಾಗಲೇ ಕೋರ್ಟ್ ಹೇಳಾಗಿದೆ. ಹಾಗಾಗಿ ನಾವು ಅವರು ಏನು ಉತ್ತರ ಕೊಡ್ತಾರೆ ಆ ಉತ್ತರ ಕಾಯ್ತಾ ಇದ್ದೀವಿ. ಮತ್ತು ಯಾವುದೇ ಕಾರಣಕ್ಕೂ ಈ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಏನಿದೆ ಇದು ಆಗಬಾರ್ದು, ಇದು ನಮ್ಮ ಒತ್ತಾಯ ಇದೆ. ಇವತ್ತು ನಾಳೆ ನಾವೆಲ್ಲ ಪ್ರಮುಖರು ಒಟ್ಟಿಗೆ ಸೇರಿಕೊಂಡು ರಾಷ್ಟ್ರಭಕ್ತ ಬಳಗದವರು ಪರಿಸರಕ್ಕಾಗಿ ನಾವು ಕಾರ್ಯಕರ್ತರು ಒಟ್ಟಿಗೆ ಸೇರಿ ಮುಂದಿನ ಹೋರಾಟ ಏನು ಅನ್ನೋದನ್ನು ಇವತ್ತು ನಾಳೆ ತೀರ್ಮಾನ ಮಾಡಿ 3ನೇ ತಾರೀಕು ಪತ್ರಿಕಾಗೋಷ್ಠಿ ನಾವು ಮಾಡಿ ಡೀಟೇಲ್ ಕೊಡೋದು ಇದೆ ನಿಮಗೆ.